ಹಾಯ್ ಹಲೋ ವೆಲ್ಕಮ್ ಟು ಲಕ್ಕೀಸ್ ಕಿಚನ್. ಇವತ್ತು ನಾವು ಬೀಟ್ರೂಟ್ ಪಲ್ಯ ಮಾಡ್ತಿದ್ದೀವಿ. ಅದಕ್ಕೆ ಮೊದಲನೇದಾಗಿ ನಾವು ಆಯಿಲ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಅದು ಚಿಟ್ಪಟ್ ಅಂದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಹಾಕ್ಕೊಂಡಿದ್ದೀವಿ. ಅದಾದಮೇಲೆ ಆನಿಯನ್ ಹಾಕ್ಕೊಂಡು ಅದು ಸ್ವಲ್ಪ ಲೈಟಾಗಿ ಬ್ರೌನ್ ಆದಮೇಲೆ ಕರಿಬೇವನ್ನ ಹಾಕ್ಕೊಂಡಿದ್ದೀವಿ. ಅದನ್ನು ಚೆನ್ನಾಗಿ ಟಾಸ್ ಮಾಡಿಬಿಟ್ಟು ಅದಾದಮೇಲೆ ಚಿಕ್ಕದಾಗಿ ಕಟ್ ಮಾಡಿರೋ ಅಂಥ ನಮ್ಮ ಬೀಟ್ರೂಟ್ನ ಹಾಕ್ಕೊಂಡಿದ್ದೀವಿ. ಅದನ್ನು ಸ್ವಲ್ಪ ಹಾಗೇನೇ ಫ್ರೈ ಮಾಡಿಕೊಂಡು ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ಕೊತೀವಿ. ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನ ಹಾಕ್ಕೊತೀವಿ. ನಿಮಗೆಲ್ರಿಗೂ ಬೀಟ್ರೂಟ್ ಪಲ್ಯ ಇಷ್ಟನಾ ಅಂತ ಕಮೆಂಟ್ ಮಾಡಿ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಬೀಟ್ರೂಟ್ ಪಲ್ಯ. ವೀಕ್ಲಿ ಒನ್ಸ್ ಆದರೂ ತಿನ್ನಬೇಕು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು. ಈಗ ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ, ತುಂಬ ಅಲ್ಲ, ಸ್ವಲ್ಪ ವಾಟರ್ನಷ್ಟೇ ಆ್ಯಡ್ ಮಾಡ್ಕೊತೀವಿ. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಒಂದು 10 ಮಿನಿಟ್ಸ್ ಆದಮೇಲೆ ತೆಗೆದ್ರೆ ನಮಗೆ ಬೀಟ್ರೂಟ್ ಪಲ್ಯ ರೆಡಿಯಾಗಿರುತ್ತೆ. ನೀವು ಅಂದ್ಕೊಬೋದು ಏನು ಖಾರ ಏನು ಹಾಕೇ ಇಲ್ಲ ಇವರು ಹೆಂಗೆ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಿ, ಇವಾಗ ಹಾಕ್ತಿರೋದು ಮೇನ್ ಇಂಗ್ರೀಡಿಯೆಂಟ್. ಇದನ್ನು ಪುಡಿ ಅಂತೀವಿ, ಪುಡಿ ಏನಾದರೂ ಅಂದ್ಕೊಳ್ಳಿ. ಇದನ್ನು ಹಾಕ್ಕೊತಾ ಇದ್ದೀವಿ. ಅದ್ರದ್ದು ರೆಸಿಪಿ ಬೇಕು ಅಂದರೆ ನೆಕ್ಸ್ಟ್ ಯಾವಾಗಾದರೂ ಪೋಸ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.